ಹೋಗಿ ಬಂದಿದ್ದಾಯಿತು. ಇಷ್ಟು ಟ್ಯಾಬ್ಲೆಟ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬುಧವಾರ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. 2 ದಿನದ ವ್ಲಾಗನ್ನು ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿವಾಗ ಈಸಿಯಾಗಿ ಮಾಡುವಂತಹ ಈರುಳ್ಳಿ ಖಾರ ಅಥವಾ ಈರುಳ್ಳಿ ಚಟ್ನಿ ಅಂತ ಕರಿಬೋದು, ಅದರ ರೆಸಿಪಿನ ಶೇರ್ ಮಾಡ್ತೀನಿ. ಮಿಕ್ಸಿ ಜಾರಿಗೆ 3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಳೋದು. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಒಂದು 7 ರಿಂದ 8 ಬೆಳ್ಳುಳ್ಳಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೀರಿಗೆ, ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ತೆ ಸಣ್ಣದಾಗಿ ರುಬ್ಕೊಳ್ಬೇಕು. ಈರುಳ್ಳಿಯಲ್ಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಸಣ್ಣದಾಗಿ ರುಬ್ಬಿದ್ರೆ ಸಾಕು. ಅದಕ್ಕೆ ಇವಾಗ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಖಾರ. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಅಷ್ಟೇ. ಬೇಕಾದರೆ ಕರಿಬೇವಿನ ಸೊಪ್ಪು ನೀವು ಹಾಕ್ಕೊಳ್ಬಹುದು, ನಾನು ಹಾಕಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಏನೂ ಕೂಡ ಹಾಕಲ್ಲ, ಇಷ್ಟೇ. ಕೆಂಪು ಚಟ್ನಿ ಅಂತ ಬೇಕಾದ್ರೂ ಕರಿಬೋದು, ಈರುಳ್ಳಿ ಚಟ್ನಿ ಅಂತ ಕರಿಬೋದು, ಈರುಳ್ಳಿ ಖಾರ ಅಂತ ಕರಿಬೋದು. ನಮ್ಮ ಕಡೆ ಇದನ್ನು ಈರುಳ್ಳಿ ಖಾರ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬಾ ಫೇವ್ರೆಟ್. ಇದು ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇವಾಗ ಇದನ್ನು ಕುದಿಸ್ಕೊಳ್ಳೋದು. ಹಸಿ ಈರುಳ್ಳಿ ಎಲ್ಲ ರುಬ್ಬಿರೋದ್ರಿಂದ ಚೆನ್ನಾಗಿ ಕುದಿಸಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ರೆಡಿ ಆಗ್ತಾ ಇದೆಯಾ? ಹಾಂ, ಲಡ್ಡು ಇಲ್ಲಿ ಎಲ್ಲಿಗೆ ರೆಡಿ ಆಗ್ತಾ ಇದೆಯಾ? ಲಡ್ಡುಗೆ ಡ್ರೆಸ್ ತೊಗೊಂಡು ಬಂದು 2 ವರ್ಷ ಆಗಿದೆ. ಬಟ್ ಅದನ್ನೊಂದು 2-3 ಸಲ ಹಾಕಿರ್ಬೋದು. ಅವಾಗೆಲ್ಲ ಲೂಸ್ ಆಗೋದು, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಲೂಸ್ ಅಂತ ಅನಿಸೋದು. ಬಟ್ ಇವಾಗ ಕರೆಕ್ಟಾಗಿ ಫಿಟ್ ಆಗಿದೆ, ಚೆನ್ನಾಗಿ ಕಾಣಿಸ್ತೈತೆ. ತಿರ್ಗೋ ಲಡ್ಡು. ಫಸ್ಟ್ ಟೈಮ್ ನನ್ನ ಮಗಳು ನನ್ನನ್ನು ಬಿಟ್ಟು ಬೆಟ್ಟಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಲ್ಲದೆ ಇವತ್ತು ಖಂಡಿತ ಬೋರ್ ಆಗುತ್ತೆ. ಒಂದು 4-5 ಗಂಟೆ ಆದ್ರೂ ಇರೋದಿಲ್ಲ ಅವಳು, ಅಷ್ಟು ಟೈಮ್ ಬೇಕು. ಟವಲ್ ಹಿಂಗೆ ಕೆಳಗೆ ಹಾಕ್ತಾರೆ ಸ್ನಾನ ಮಾಡಿ. ಏನು ತಿಂಡಿ ತಿಂದೆ? ಬಾಯ್ಲಿ, ಏನು ತಿಂಡಿ ತಿಂದೆ? ಅಲ್ಲಿ ದೂರ ಹೋಗು, ಹಿಂದೆ ಹೋಗಿಂದೆ. ಏನು ತಿಂದೆ ಅಮ್ಮ? ಲಡ್ಡುಗೆ ನೆನಪೇ ಇರಲ್ಲ ಏನು ತಿಂಡಿ ಅಂತ. ಚಪಾತಿ. ಅದು ಸರ ಅಷ್ಟು ಹತ್ನ ಹಾಕ್ಕೊಳ್ಬಾರ್ದು, ಕುತ್ತಿಗೆಗೆ ಇರ್ಕುತ್ತೆ. ಸ್ವಲ್ಪ ಉದ್ದ ಮಾಡ್ಕ. ಹ್ಞೂ, ಅವಳೇ ರೆಡಿ ಆಗಿರೋದು, ನಾನು ಜಸ್ಟ್ ಬಟ್ಟೆ ಹಾಕಿರೋದು ಅಷ್ಟೇ. ಸರ, ಕ್ರೀಮು, ಐಲೈನರ್ ಕಾಣಿಸೋದೇ ಇಲ್ಲ, ಅಷ್ಟು ಚಿಕ್ಕ ಕಿಡ್ಕೊಳ್ತಾಳೆ. ಯಾರು ಕರೆಕ್ಟಾಗಿ ಇಟ್ಟಿರ್ತಾಳೆ. ಸೂಪರ್ ಮಗನೆ. ನಂಗೆ ಏನು ತರ್ತೀಯ ನೀನು? ಬೆಟ್ಟದಲ್ಲಿ ಏನು ತರ್ತೀಯ ಅಮ್ಮನಿಗೆ? ಪ್ರಸಾದ. ಆಮೇಲೆ ಹಾಂ, ಎಂಥ ಉಂಡೆ? ಹಾಂ ಹಾಂ ಹಾಂ, ಜಿಲೇಬಿ, ಖರ್ಜೂರ, ಫ್ರೂಟ್ಸ್. ಏನು ತರ್ತೀಯ? ಖರ್ಜೂರ ತರ್ತೀಯಾ? ಹಾಂ, ಬಾಯ್, ಹುಷಾರಾಗಿ ಹೋಗ್ಬಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಒಂದ್ಸಲ ವ್ಲಾಗಲ್ಲಿ ಹೇಳಿರ್ತೀನಿ, ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ, ಬೆಟರಾಗಿ ಫೀಲ್ ಆಗ್ತಾ ಇದೆ ಅಂತ. ಮತ್ತು ಇನ್ನೊಂದು ದಿನ ನೋಡಿದರೆ ಮತ್ತು ಅದೇ ಥರ ಆಗ್ತಾ ಇರುತ್ತೆ. ನಿನ್ನೆಯಿಂದ ಪೂರ್ತಿ ಮತ್ತೆ ಹುಷಾರಿಲ್ಲಂಗೆ ಆಗ್ಬಿಟ್ಟಿದೆ. ಅಂತಂದರೆ ಕೆಮ್ಮು ಜಾಸ್ತಿ ಆಗಿದೆ, ತಲೆನೋವು ಸಿಕ್ಕಾಬಿಟ್ಟೆ ಹೆಡ್ಡೇಕ್ ಬರ್ತಾಯಿದೆ, ಕೆಮ್ಮು, ಗಂಟ್ಲು ನೋವು ಜಾಸ್ತಿ ಆಗಿದೆ, ಸ್ವಲ್ಪ ಲೈಟಾಗಿ ಫೀವರ್ ಇದ್ದಂಗಿತ್ತು. ಮತ್ತು ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ. ನೋಡಬೇಕು, ಇವತ್ತು ತೋಟಕ್ಕೆಲ್ಲೂ ಹೋಗಿಲ್ಲ, ಮನೆ ಕೆಲಸನೇ ಆಯಿತು ಬೆಳಗ್ಗೆಯಿಂದ. ನಾನು ಇದನ್ನು ಜಾಸ್ತಿ ವೀಡಿಯೋ ಏನೂ ಮಾಡಲಿಲ್ಲ, ವೀಡಿಯೋ ಮಾಡೋವಷ್ಟು ಎನರ್ಜಿ ಇರಲಿಲ್ಲ ಅಂತ ಹೇಳ್ಬೋದು. ಇವತ್ತು ಗುರುಪೌರ್ಣಮಿ ಇತ್ತು, ಹಾಗಾಗಿ ಹಾಗೆ ಸಿದ್ರ ಬೆಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಮನೇಲಿ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ದಾರೆ. ನಿತ್ಯ ಸ್ಕೂಲಿಗೆ ಹೋಗಿದ್ದಾಯಿತು. ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ, ಅವರೇ ಪೂಜೆ ಎಲ್ಲ ಮಾಡಿ ಹೋದರು. ಇವಾಗ ಜಸ್ಟ್ ನಾನೊಂದು ಧೂಪ ಹಾಕಿ ನಮಸ್ಕಾರ ಮಾಡಿ ಬಂದಿದ್ದಾಯಿತು. ಅವರೇ ಪೂಜೆ ಎಲ್ಲ ಮಾಡಿ ಹೋಗಿದ್ರು. ನಾನು ಅದನ್ನು ಯಾವುದೂ ವೀಡಿಯೋ ಮಾಡಲಿಲ್ಲ, ವೀಡಿಯೋ ಮಾಡೋವಷ್ಟು ಇರಲಿಲ್ಲ. ಬೆಳಗ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಇವತ್ತು ಕರೆಂಟು ಇಲ್ಲ, ಬೆಳಗ್ಗೆ ಹೋದರೆ ಸಂಜೆವರೆಗೂ ಕರೆಂಟ್ ಬರಲ್ವಂತೆ. ನನಗೆ ಗೊತ್ತಿರಲಿಲ್ಲ. ಫೋನ್ ಚಾರ್ಜ್ಗೂ ಕೂಡ ಮಾಡ್ಕೊಂಡಿಲ್ಲ, ಚಾರ್ಜು ಇಲ್ಲ ಫೋನಲ್ಲಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಬೇಕು. ಇದು ಪೂಜೆ, ದೇವ್ರ ಮನೆ ಇನ್ನೂ ರೆಡಿಯಾಗಿಲ್ಲ, ಆ ಕಾರಣದಿಂದ ಆಚೆಲೇ ಪೂಜೆ ಮಾಡ್ತಾ ಇರೋದು. ನಮ್ಮ ಮನೇಲೇ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಹೋಗಿದ್ರು. ನಾನು ಕೊನೆಗೆ ಒಂದು ಸಲ ನಮಸ್ಕಾರ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ರೆಸ್ಟ್ ಮಾಡಿದ್ದೀನಿ.
ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಂಜೆ ಮೇಲೆ ದಾಳಿಂಬೆ ತೋಟಕ್ಕೆ ಬಂದಿದ್ದೀನಿ. ಇವತ್ತು ಲಡ್ಡು ಇರಲಿಲ್ಲ, ನಿತ್ಯ ಸ್ಕೂಲಿಗೆ ಹೋಗಿದ್ರು, ನನ್ನ ಹಸ್ಬೆಂಡು ಲಡ್ಡು ಬೆಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದೆ. ಎಷ್ಟು ರೆಸ್ಟ್ ಮಾಡಿದ್ದೀನಿ ಅಂತ ಅಂದರೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಮಲಗಿದಲ್ಲಿ ಸಂಜೆ ಎದ್ದಿದ್ದೀನಿ. ಅದು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರೋದಕ್ಕೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ, ಒಳ್ಳೆ ನಿದ್ದೆ ಮಾಡಿ ಎದ್ದು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ತೋಟಕ್ಕೆ ಬಂದೆ. ಅವರಿನ್ನೂ ಬಂದಿರಲಿಲ್ಲ. ಅವರು ಮತ್ತೆ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ, ಗಿಳಿ ಎಲ್ಲ ಬರ್ತವೆ ತೋಟಕ್ಕೆ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ. ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ, ತಲೆನೋವು ಎಲ್ಲ ಕಡಿಮೆ ಆಗಿದೆ. ಟ್ಯಾಬ್ಲೆಟ್ಸ್ ತೊಗೊಂಡಿರೋದಕ್ಕೇನೋ ಗೊತ್ತಿಲ್ಲ, ಒಳ್ಳೆ ನಿದ್ದೆ ಆಯಿತು. ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂದರೆ ಮಾತಾಡೋದಕ್ಕೆ ಹೋದರೆ ಗುರ್ರಂತ ಇದೆ ಗಂಟ್ಲು, ಮತ್ತು ಸ್ವಲ್ಪ ಪೇಯ್ನ್ ಇದೆ, ಕೆಮ್ಮಿದೆ. ಅದು ಬಿಟ್ಟರೆ ಚೆನ್ನಾಗಿದ್ದೀನಿ. ಇವಾಗ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಒಂಥರ ಯಾವಾಗಲೂ ತಣ್ಣಗಿರುತ್ತೆ. ಬಿಸಿಲು ಅನ್ನೋದೇ ನೋಡಿಲ್ಲ ನಾವು, ನೋಡ್ಬೋದು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಬಟ್ ನನಗೆ ಎಲ್ತ್ ಸರಿ ಇಲ್ಲ, ತೋಟಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ಜಾಸ್ತಿ ಆ ಥರ ಎಲ್ಲ ಆಗ್ತಾನೇ ಇಲ್ಲ. ಇವಾಗ ಬರೀ ರೆಸ್ಟ್ ಮಾಡಿದ್ದೇ ಆಗ್ತಾಯಿದೆ. ಅವಾಗೆಲ್ಲ ಮಧ್ಯಾಹ್ನ ನಿದ್ದೆ ಮಾಡಿದರೆ ಸಂಜೆ ನೈಟ್ ಮಲಗುವಾಗ ನಿದ್ದೆ ಬರ್ತಿರ್ಲಿಲ್ಲ, ಎಷ್ಟೊತ್ತಾದ್ರೂ ಟಿ ವಿ ನೋಡ್ತಾಯಿದ್ದೆ. ಇವಾಗ ಮಧ್ಯಾಹ್ನ ಮಲಗಿದ್ರೂ ಕೂಡ ಸಂಜೆ ಬೇಗನೆ ನಿದ್ದೆ ಬರುತ್ತೆ. 9:30 10 ಗಂಟೆ ಅಷ್ಟರಲ್ಲೆಲ್ಲ ಮಲಗಿರ್ತೀನಿ. ನನ್ನ ಮಗಳು ಬೆಟ್ಟದಿಂದ ಬಂದು ಸುಸ್ತಾಗಿ ನಿದ್ದೆ ಮಾಡ್ತಾಯಿದ್ಲು, ಬೆಟ್ಟ ಹತ್ತಿದಾಳಲ್ಲ, ಹಾಗಾಗಿ ಕಾಲು ನೋವು ಎಲ್ಲ ಬಂದಿರುತ್ತೆ. ಬಂದು ಅಲ್ಲೇ ನನ್ನ ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ರು ಬೆಟ್ಟದಿಂದ ಬಂದು ಮಲಗಿಸಿದ್ರು ಮಗಳನ್ನ. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ನಾನು ಹೋದ ತಕ್ಷಣ ಡಿಸ್ಟರ್ಬ್ ಮಾಡಿಲ್ಲ, ಅವಳು ಎಷ್ಟೋ ತನಕ ಬೇಕಾದ್ರೂ ಮಲಗಿ ಎದ್ದೇಳಲಿ ಅಂತ. ಮತ್ತು ಅರ್ಧಂಬರ್ಧ ನಿದ್ದೆ ಆದರೆ ಕೈ ಅಂತಿರ್ತಾಳೆ. ಹಾಗಾಗಿ ಅವತ್ತಿನ ವ್ಲಾಗಲ್ಲೇ ಎಂಡ್ ಮಾಡಿದೆ. ನೆಕ್ಸ್ಟ್ ದಿನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುವಾರ. ಈ ಥರ ಮನೇಲಿ ಬಾಕ್ಸ್ ಇದ್ದರೆ ತುಂಬ ಎಲ್ಪ್ ಆಗುತ್ತೆ. ಇದು ಬಾಕ್ಸ್ ಇದ್ರೂ ಕೂಡ ನಾನು ಇದನ್ನು ಯೂಸೇ ಮಾಡಿಲ್ಲ. ಅಂತಂದರೆ ತುಪ್ಪ ಎಲ್ಲ ಹಾಕಿಡೋದಾದರೆ ಹಾಕಿಡ್ತಾಯಿದ್ದೆ, ಈ ಥರ ಎಣ್ಣೆ ಎಲ್ಲ ಹಾಕಿಟ್ಟಿರಲಿಲ್ಲ. ಇವಾಗ ಚಪಾತಿ ಮಾಡುವಾಗ, ದೋಸೆ ಮಾಡುವಾಗ ಅದ್ರ ಮೇಲೆ ಎಣ್ಣೆ ಹಾಕೋದಕ್ಕೆ ಅಂತ ಈ ಥರ ಕಪ್ ತೊಗೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಇಟ್ಕೊಂಡಿರ್ತೀವಿ. ಅದು ಫಾಸ್ಟಾಗಿ ಅಡುಗೆ ತಿಂಡಿ ಎಲ್ಲ ಮಾಡ್ತಿರ್ತೀವಲ್ಲ, ಆವಾಗ ಸ್ಪೂನ್ ಇಡೋಕೆ ಹೋದಾಗ ತುಂಬ ಸಲ ಎಣ್ಣೆ ಚೆಲ್ಲಿದ್ದೀನಿ ನಾನು. ಒಂದು ಎಣ್ಣೆ ವೇಸ್ಟ್ ಆಯಿತು ಅಂತ ಬೇಜಾರಾದರೆ, ಇನ್ನೊಂದು ಎಣ್ಣೆ ಕ್ಲೀನ್ ಮಾಡಬೇಕಲ್ಲಪ್ಪ ಚೆಲ್ಲಿರೋದನ್ನ ಅನ್ನೋದೇ ಬೇಜಾರೇ ಜಾಸ್ತಿ ಆಗಿರುತ್ತೆ. ನನಗಂತೂ ಆ ಥರ ಆಗಿದೆ. ನಿಮಗೂ ಆಗಿದೆಯಾ? ಕಮೆಂಟಲ್ಲಿ ತಿಳಿಸಿ. ಈ ಥರ ಬಾಕ್ಸ್ ಇತ್ತು ಅಂತ ಅಂದರೆ ಸ್ಪೂನ್ ಇಟ್ಟರೂ ಕೂಡ ಬಾಕ್ಸ್ ಉಳ್ಕೊಳ್ಳಲ್ಲ, ಚೆಲ್ಲಲ್ಲ. ಮತ್ತು ಎಣ್ಣೆ ಉಳ್ಕೊಂಡ್ರೂ ಮತ್ತೆ ಅದನ್ನು ವಾಪಸ್ ಬಗ್ಸಿಡ್ಬೇಕಂತೇನಿಲ್ಲ, ಅದಕ್ಕೆ ಕ್ಲೋಸ್ ಮಾಡ್ಬೋದು, ಮುಚ್ಚಳ ಇರುತ್ತೆ, ಅದನ್ನು ಕ್ಲೋಸ್ ಮಾಡಿಟ್ರೆ ಮತ್ತು ನೆಕ್ಸ್ಟ್ ಯೂಸ್ ಮಾಡಬೇಕಾದ್ರೆ ಸರಿ ಹೋಗುತ್ತೆ. ನೆನ್ನೆನೇ ದೋಸೆ ಹಿಟ್ಟೆಲ್ಲ ರುಬ್ಬಿ ಬ್ಯಾಟರ್ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ನಾವು ಏನೇ ಚೆನ್ನಾಗಿ ದೋಸೆ ಮಾಡಿದ್ರು ಫಸ್ಟ್ನೇ ದೋಸೆ ಚೆನ್ನಾಗಿ ಬರಲ್ಲ, ಆದ್ರೂ ಮಾಡೋದು. ಇದಕ್ಕೆ ನೆನ್ನೆನೇ ಖಾರ ರೆಸಿಪಿ ತೋರಿಸಿದ್ನಲ್ಲ, ನನಗೆ ಇದನ್ನು ಹಾಗೇ ಎತ್ಕೊಳ್ಬೇಕಾದ್ರೂ ತಿನ್ಬೋದು. ಈ ಥರ ಮೇಲ್ಗಡೆ ಒಂದು ಕೋಟಿಂಗ್ ಕೊಟ್ಟು ಅದ್ರ ಮೇಲೆ ಪಲ್ಯ ಎಲ್ಲ ಇಟ್ಟು ಚಟ್ನಿ ಪುಡಿ ಹಾಕಿ ಕೊಡ್ತಾರಲ್ಲ, ಆ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಚಟ್ನಿ ಪುಡಿ ಮಾಡಿದ್ದಿದ್ರೆ ಇನ್ನೂ ಸೂಪರಾಗಿರೋದು ತಿಂಡಿ ಮಾತ್ರ. ಮಕ್ಳಿಗೆ ಈ ಥರ ಖಾರ ಏನೂ ಹಚ್ಚಲ್ಲ, ಅವ್ರಿಗೆ ಖಾರ ಆಗುತ್ತೆ. ನನಗೆ ನನ್ನ ಹಸ್ಬೆಂಡ್ಗೆ ಮಾತ್ರ ಈ ಥರ ಮಾಡ್ಕೊಳ್ಳೋದು. ಹಾಗೆ ಒಂದು 2 ಸ್ಪೂನು ಸಕ್ಕರೆ ಹಾಕಿದರೆ ದೋಸೆ ಕಲರ್ ಚೇಂಜ್ ಆಗುತ್ತೆ. ಫಸ್ಟು ನಾನು ಅದಕ್ಕೆ ಸಕ್ಕರೆ ಹಾಕಿರಲಿಲ್ಲ ಹಿಟ್ಟಿಗೆ, ಹಾಗಾಗಿ ಸ್ವಲ್ಪ ಕಲರ್ ಡಲ್ಲಾಗಿ ಅನ್ನಿಸ್ತಾಯಿತ್ತು. ಆಮೇಲೆ ದೋಸೆ ಕಲರ್ ತುಂಬ ಚೆನ್ನಾಗಿ ಬಂತು. ಕಲರ್ಫುಲ್ಲಾಗಿ, ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿದ್ರೇ ತಿನ್ನೋದಕ್ಕೆ ಚೆಂದ ಅಲ್ವಾ. ಈ ಥರ ನಾವು ಇವಾಗ ತವಾಗಳನ್ನೆಲ್ಲ ಇಡ್ತೀವಲ್ಲ, ಕೆಳಗಡೆ ಇಡೋದಕ್ಕೆ ಇಷ್ಟ ಆಗೋದಿಲ್ಲ. ಮುಂಚೆ ಎಲ್ಲ ಮಳೆ ಎಲ್ಲ ಇತ್ತಲ್ಲ, ಇವಾಗ ಅಡುಗೆ ಮನೆ ಶಿಫ್ಟ್ ಆದಮೇಲೆ ಆ ಥರ ಮಳೆ ಏನೂ ಓಡಿಸಿಲ್ಲ. ಗೋಡೆಗೆ ಮಳೆ ಹೊಡೆಯೋಕ್ಕೂ ಇಷ್ಟ ಇಲ್ಲ ಅಂತಂದರೆ ಈ ಥರ ಸ್ಟಿಕ್ಕರ್ಸ್ ಬರುತ್ತೆ, ಅದು ನೀವು ಬೇಕಾದರೆ ಯೂಸ್ ಮಾಡಬಹುದು. ನಾನು ಕ್ವಾಲಿಟಿ ಹೇಗಿದೆಯೋ ಅಂತ ಅಂದ್ಕೊಂಡಿದ್ದೆ. ಇದು ಈ ಥರ ಯೂಸ್ ಮಾಡೋದಕ್ಕಲ್ಲ, ನಾನು ದೇವ್ರ ಫೋಟೋಗಳನ್ನು ನಾನು ಇದು ಕೆಳಗಿಟ್ರೆ ಹಾಗೆ ಬಿದ್ದೋಗುತ್ತೆ, ಅದು ಮನೆ ಒಳಗೆ ಫೋಟೋ ಬೀಳಬಾರ್ದು. ಈ ಥರ ಗೋಡೆಗಳಿಗೆ ಟೈಲ್ಸ್ ಅಲ್ವಾ ಇರೋದು, ಅಲ್ಲಿಗೆ ಅಂಟಿಸಿ ದೇವ್ರ ಫೋಟೋ ಇಡೋದಕ್ಕೆ ಅಂತ ತರಿಸಿದ್ದೆ. ಒಂದು ಪ್ಯಾಕೆಟಲ್ಲಿ 10 ಪೀಸ್ ಇರ್ತವೆ, ಇಲ್ಲಿ 2 ಪೀಸನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನ್ ಎಲ್ಲ ಆದಮೇಲೆ ಅಲ್ಲಿ ನೆಲಕ್ಕಿಟ್ಟರು ಅಕಸ್ಮಾತ್ ಫೋಟೋ ಬೀಳಬಾರ್ದು ಅನ್ನೋ ಕಾರಣಕ್ಕೆ ತರಿಸಿದ್ದು. ಇನ್ನೂ ಉಳಿದಿದೆ 8 ಏನೋ ಸ್ಟಿಕ್ಕರ್ ಇದೆ ಇನ್ನು. ಅದನ್ನು ನೆಕ್ಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಆಗುತ್ತಲ್ಲ, ಆವಾಗ ಅದನ್ನು ನಾನು ನೆಕ್ಸ್ಟು ಅದ್ರದ್ದು ಏನು ಕೆಲಸ ಇದೆ ಅದು ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಇದಕ್ಕೂ 2 ಯೂಸ್ ಮಾಡಿದೆ. ಇನ್ನೂ ಸ್ವಲ್ಪ ವೇಟ್ ಆದ್ರೂ ಕೂಡ ತಡೆಯುತ್ತೆ, ಸ್ಟಿಕ್ಕರನ್ನು ಕಿತ್ಕೊಂಡೇನು ಬರಲ್ಲ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು. ಯಾರಿಗಾದ್ರೂ ಈ ಥರ ಸ್ಟಿಕ್ಕರ್ ಬೇಕಂದರೆ ಮೀಶೋದಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಪ್ರೈಸ್ಗೆ ನಾವು ಕೊಟ್ಟಿರೋ ಅಮೌಂಟ್ಗೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬಹುದು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಿಕೊಟ್ಟಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ. ಸರಿ ಆಗಲಿಲ್ಲ, ಅದು ಟ್ಯಾಬ್ಲೆಟ್ಸ್ ತೊಗೊಂಡಾಗ ಕಡಿಮೆ ಆಗೋದು, ಮತ್ತೆ ಅದೇ ಥರ ಆಗ್ತಾಯಿತ್ತು. ಹಾಗಾಗಿ ತೋರಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಪೂಜೆ ಎಲ್ಲ ಮುಗಿಸೋದ್ರೆ
ಎಷ್ಟೊತ್ತು ಬೇಕಾದ್ರೂ ಕೆಲಸ ಮುಗಿಸ್ಕೊಂಡು ಬರ್ಬೋದು, ಹಾಗಂತ ಲೇಟ್ ಮಾಡಲ್ಲ, ಬೇಗನೆ ಬರಬೇಕು. ಆದರೂ ಬೆಳಗಿನ ಟೈಮ್ ಪೂಜೆ ಆದ್ರೇ ಚೆಂದ ಅಲ್ವಾ. ಅದು ವಾರದ ದಿನ ಪೂಜೆ ಆಗಿಲ್ಲ ಅಂತಂದರೆ ಸಮಾಧಾನ ಆಗೋದೇ ಇಲ್ಲ. ಇವಾಗಂತೂ ಜಾಸ್ತಿ ಹೂವಿಲ್ಲ, ಅದೇ ಬೇಜಾರು. ಆವಾಗೆಲ್ಲ ತುಂಬ ಹೂವು ಸಿಗ್ತಾ ಇತ್ತು, ಅವಾಗೇನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ಹೂವೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ರಾಯರಿಂದ ಪ್ರಸಾದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೋ ಒಂಥರ ಡಬಲ್ ಎನರ್ಜಿ ಅಂತ ಹೇಳ್ಬಹುದು. ಪ್ರಸಾದ ಕೊಟ್ಟಿಲ್ಲ ಅಂದ್ರೂ ಅವ್ರು ಪೂಜೆಗೆ ಬಂದಿರ್ತಾರೆ, ಆದರೂ ಅವರಿಂದ ಪ್ರಸಾದ ಸಿಕ್ತು ಅಂತಂದರೆ ನನಗೆ ಎಷ್ಟು ಖುಷಿನೋ ನನ್ನ ಮಗಳಿಗೂ ಅಷ್ಟೇ ಖುಷಿ. ಮಮ್ಮಿ ರಾಯರ ಪ್ರಸಾದ ಕೊಟ್ಟರು ಮಮ್ಮಿ ಅಂತ ಕೂಗ್ತಾ ಇದ್ಲು. ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ, ಹೊರಡ್ತಾ ಇದ್ದೀನಿ. ಗಂಟಲು ಫುಲ್ಲು ಒಂಥರ ಕಿಚ್ ಆಗ್ತಾಯಿತ್ತು, ಹಾಗಾಗಿ ತುಳಸಿ ಸ್ವಲ್ಪ ತೊಳ್ಕೊಂಡು ತುಳಸಿ ಎಲೆನ ತಿಂತಾ ಇದ್ದೆ. ಅದೊಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಂತ. ಇವಾಗೆಲ್ಲ ನಾಟಿ ಮದ್ದು ನಾಟೋದೇ ಇಲ್ಲ ಬಿಡಿ. ಟ್ಯಾಬ್ಲೆಟ್ಸ್ ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಹುಷಾರಾಗೋದು, ಆ ಥರ ಆಗ್ಬಿಟ್ಟಿದೆ. ಆವಾಗೆಲ್ಲ ಒಂದು ಸಲ 2 ಸಲ ಎಲ್ಲ ನಾಟಿ ಮದ್ದು ಮಾಡ್ಕೊಂಬಿಟ್ರೆ ಹುಷಾರಾಗ್ಬಿಡೋದು. ಬಟ್ ಇವಾಗ ಆ ಥರ ಅಲ್ಲ. ನನ್ನ ಮಗಳಿಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅನ್ನೋದಕ್ಕಿಂತ ಎಲ್ಲೋ ಹೊರಗಡೆ ಹೋಗ್ತಾಯಿದ್ದೀನಿ ಅಂತ ಖುಷಿನೇ ಜಾಸ್ತಿ. ಖುಷಿಯಿಂದ ಓಡಾಡ್ತಾ ಇದ್ಲು. ಮತ್ತು ಅಲ್ಲಿಂದ ಹೊರಟ್ವಿ. ಇವಾಗಂತೂ ವೆದರ್ ತುಂಬ ಚೆನ್ನಾಗಿದೆ, ಎಷ್ಟೊತ್ತಲ್ಲಿ ಬೇಕಾದ್ರೂ ಹೊರಗಡೆ ಹೋಗ್ಬೋದು. ಬಿಸಿಲು ಸುಡುತ್ತೆ, ಅಪ್ಪ ಆಗಲ್ಲ, ಸುಸ್ತಾಗುತ್ತೆ, ಆ ಥರ ಏನೂ ಇಲ್ಲ. ಚಳಿಯಾಗಿರುತ್ತೆ. ಇನ್ನು ಬೋಂಡಾ ಗೋಬಿ ಆ ಥರ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಬೇರೆ ಹುಷಾರಿರಲಿಲ್ಲ, ಹಾಗೇನೆ ಅನ್ನಿಸ್ತಾ ಇತ್ತು. ಅದಕ್ಕೆ ಕೇಳಿದ್ದಕ್ಕೆ ಬೇಡ ಮನೇಲೇ ಮಾಡ್ಕೊಂಡು ತಿನ್ನುವಂತೆ, ಹೊರಗಡೆ ಅಷ್ಟು ಹೆಲ್ದಿ ಅಲ್ಲ, ನಿನಗೆ ಮೊದಲೇ ಹುಷಾರಿಲ್ಲ, ಸಂಜೆಗೆ ಏನಾದ್ರೂ ನೀನೇ ಮಾಡುವಂತೆ ಅಂತ ಅಂದ್ಕೊಂಡು ಏನೂ ತೊಗೊಂಡಿಲ್ಲ. ಅಂದರೆ ಗೋಬಿ ಆ ಥರ ಏನೂ ತಿಂದಿಲ್ಲ. ಸ್ವಲ್ಪ ಮನೆಗೆ ತಿನ್ನಿಸಿ ಏನೇನೋ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ಮನೆ ಕಡೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಯಿತು. ಇಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಜೊತೆಗಿದ್ದು ಮತ್ತು ಕೆಮ್ಮಿಗೆ ಸಿರಪ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಮಾಡಿದರು. ಗ್ಲೂಕೋಸ್ ಏನು ಬೇಡ ಅಂತ ಅಂದರು. ಒಂದು ವಾರ ಆಗ್ತಾ ಬಂತು. ಒಂದು ವಾರದಿಂದ ಶುರುವಾಗಿರೋದು, ಕಡಿಮೆ ಆಗ್ತಾನೇ ಇಲ್ಲ. ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ, ಮತ್ತು ಮಲ್ಕೊಳ್ತೀನಿ, ಅದೇ ಆಗ್ತಾಯಿದೆ. ಹಾಗಾಗಿ ಮತ್ತೆ ಇನ್ನೊಂದು ಸಲ ಹೋಗಿ ಬರೋಣ, ಇಲ್ಲಾಂದರೆ ಕಡಿಮೆ ಆಗಲ್ಲ ಅಂತ ಅಂದ್ಕೊಂಡು ಇವಾಗ ಹೋಗಿ ಬಂದ್ವಿ. ಸ್ವಲ್ಪ ದಿನಸಿ ಏನೇನೋ ಬೇಕಿತ್ತು ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಲೇ ಹೋಗಿದ್ದು. ಅಂದರೆ ಬೇರೆದನ್ನು ತರಬೇಕಂತೇನಲ್ಲ, ಸ್ವಲ್ಪ ಪೆಟ್ರೋಲ್ ತೊಗೊಳ್ಳೋದಿತ್ತು ಅವ್ರಿಗೆ, ಏನೇನೋ ಹಿಂಗೆ ಚಿಕ್ಕ ಪುಟ್ಟ ಕೆಲಸ ಇತ್ತು. ಹಾಗಾಗಿ ನಾನು ಲಡ್ಡು ಹಸ್ಬೆಂಡ್ 3 ಜನ ಕೂಡ ಹೋಗಿ ಬಂದ್ವಿ. ಫುಲ್ಲು ಮೋಡ, ವೆದರ್ಗೇನೋ ಗೊತ್ತಿಲ್ಲ, ಕಡಿಮೆ ಆಗ್ತಾನೇ ಇಲ್ಲ. ಸ್ವಲ್ಪ ಇವಾಗ ಕೆಲಸ ಇದೆ, ಕೆಲಸ ಮುಗಿಸ್ಕೊಳ್ಬೇಕು. ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಟ್ಟೋಯ್ದೆ, ಹಾಗಾಗಿ ರೈಸ್ ಮಾಡ್ಕೊಳ್ಳೋದು ಒಂದೇ ಇದ್ದಿದ್ದು. ಬಂದ ತಕ್ಷಣ ರೈಸ್ ಕೂಡ ಆಯಿತು. ಫಿಲ್ಟ್ರ್ ನೀರು ಖಾಲಿ ಆಗಿತ್ತು, ಹಾಗಾಗಿ ನೀರು ತರೋದಕ್ಕೆ ಅಂತ ಹೋದರು. ನಂಗೆ ಟ್ಯಾಬ್ಲೆಟ್ಸ್ ತೊಗೊಳೋದಂದರೆ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಆಗ್ತಾಯಿರುತ್ತೆ. ಇಂಜೆಕ್ಷನ್ ಬೇಕಾದರೆ ಮಾಡಿಸ್ಕೊಳ್ತೀನಿ, ಟ್ಯಾಬ್ಲೆಟ್ಸ್ ತೊಗೊಳೋದಾಗೋದಿಲ್ಲ. ಒಂಥರ ಫುಲ್ ಕೈ ಅನ್ನಿಸ್ತಾ ಇತ್ತು. ಅದು ಹುಷಾರಿಲ್ಲದೆ ಇರೋದಕ್ಕೆ ಏನು ನೀರು ಕುಡಿದ್ರೂ ಸಮೇತ ಕೈ ಅಂತಲೇ ಅನ್ನಿಸ್ತಾ ಇತ್ತು. ಹಾಗಾಗಿ ಫಸ್ಟು ಟ್ಯಾಬ್ಲೆಟ್ಸ್ ತೊಗೊಂಡೆ. ಅವರು ಮನೆಗೆ ಹೋದ ತಕ್ಷಣ ತೊಗೊಳ್ಳಿ ಮಧ್ಯಾಹ್ನದ್ದು ಅಂತ ಹೇಳಿದರು. ಹಾಗಾಗಿ ಅದನ್ನು ತೊಗೊಂಡಿದ್ದಾಯಿತು. ಕಡಲೆಕಾಯಿ ಎಣ್ಣೆ ತೊಗೊಂಡು ಬಂದ್ವಿ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ಆ ಥರ ಎಲ್ಲ ರೆಸಿಪಿ ಮಾಡಿದಾಗ ಎಲ್ಲ ಅಡುಗೆ ತಿಂಡಿಗೂ ಚೆನ್ನಾಗಿರುತ್ತೆ. ಬಟ್ ಪುಳಿಯೋಗರೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಎಣ್ಣೆ ಬಳಸಿದರೆ. ಬಳಸೋಕೆ ಶುರು ಮಾಡಿ ಒಂದು 4 ವರ್ಷದ ಮೇಲಾಯಿತು ಅಂತ ಅಂದ್ಕೊಳ್ತೀನಿ. ಆವಾಗಿಂದನೂ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀವಿ. ಕೆಲವೊಂದು ಸಲ ಅದು ಖಾಲಿ ಆದಾಗ ನಮ್ಮೂರಲ್ಲೆಲ್ಲ ಸಿಗೋದಿಲ್ಲ, ಆವಾಗ ಮಾಮೂಲಿ ಸನ್ಫ್ಲವರ್ ಬಳಸ್ತೀವಿ. ಹೊರಗಡೆ ಹೋದಾಗ ತೊಗೊಂಡ್ಬಂದು ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ಅಡುಗೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಸಣ್ಣ ಪುಟ್ಟದ್ದು ಏನೇ ಬೇಕು ಎಲ್ಲ ತೊಗೊಂಡು ಬಂದಿದ್ದಾಯಿತು. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.